ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಬದಲಾಗ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ, ಲೋಕಸಭಾ ಚುನಾವಣೆ ನಂತರದಲ್ಲಿ ಸಿಚುಯೇಷನ್ ಬದಲಾಗತ್ತೆ ಇತ್ಯಾದಿ ಚರ್ಚೆ ಹೊರಗೆ ನಡೀತಿತ್ತು. ಆದ್ರೆ ಇವತ್ತು ಪರೋಕ್ಷವಾಗಿ ಸಿದ್ದರಾಮಯ್ಯನವರೇ ಅಂತ ಮಾತನಾಡ್ಬಿಟ್ಟಿದ್ದಾರೆ. 60,000 ಲೀಡ್ ಕೊಡಿ ವರುಣಾ ಕ್ಷೇತ್ರದಲ್ಲಿ, ಆಗ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗೋದಿಲ್ಲ. ನಾನು ಅಧಿಕಾರದಲ್ಲಿ ಇರಬೇಕೋ ಬೇಡವೋ, ನಾನು ಅಧಿಕಾರದಲ್ಲಿ ಇರಬೇಕು ಅಂತಂದ್ರೆ ವರುಣಾ ಕ್ಷೇತ್ರದಲ್ಲಿ 60,000 ಲೀಡ್ ಬೇಕು ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಅವಧಿಯ ಬಗ್ಗೆ ಇದ್ದಂತಹ ಪ್ರಶ್ನೆಗಳಿಗೆ ಮರುಜೀವವನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ 3 ದಿನಗಳ ಕಾಲ ಮೈಸೂರು, ಚಾಮರಾಜನಗರ ಒಳಗೊಂಡಂತೆ ಹಳೆ ಮೈಸೂರು ಭಾಗದ ಲೋಕಸಭಾ ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ ಮಾಡುವ ಭರಾಟೆಯಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು. 3 ದಿನಗಳ ಕಾಲ ಮೈಸೂರು ಪ್ರವಾಸ. ಆ ಸಂದರ್ಭದಲ್ಲಿ ವರುಣಾದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿ ಮಾತನಾಡಿದ್ದಾರೆ. ಅವ್ರ ಮಾತನ್ನು ಕೇಳಿಸ್ಕೊಳ್ಳಿ ಮೊದಲು. ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ, ನಾನು ಅವೆಲ್ಲ ಹೇಳಕ್ ಹೋಗಲ್ಲ. ದೇವೇಗೌಡರು ಪಾಪ ಮಾತೆತ್ತಿದ್ರೆ ಎಲ್ಲಿದೆ ಜನತಾದಳ, ನಾನು ಎಲ್ಲಿದೆ ಜನತಾದಳ ಅಂತ ಹೇಳಲಿಲ್ಲ. ಬಿಜೆಪಿ ಅವ್ರ ಜೊತೆನಲ್ಲಿ ಅಪವಿತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅಪವಿತ್ರ, ಅನ್ಹೋಲಿ ಅಲಯನ್ಸ್, ಇಂಗ್ಲಿಷ್ನಲ್ಲಿ ಅನ್ಹೋಲಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಇದು ತಪ್ಪ? ಇದು ಸತ್ಯ ಅಲ್ವಾ? ಇದು ಅಸತ್ಯನಾ? ನೀವು ತಿಳ್ಕೋಬೇಕು ಅಷ್ಟೇ. ಇದು ಹೇಳಿದ್ರೆ ಏನ್ ದೇವೇಗೌಡರು ನಮ್ಮ ಕಡೆ ಹಳ್ಳಿನಲ್ಲಿ ಒಂದು ಗಾದೆ ಇದೆ, ಇದ್ದಂಗೆ ಹೇಳಿದ್ರೆ ಏನ್ರಿ ಪಟೇಲ್ರೆ, ಎದ್ದು ಬಂದು ಎದಗೊದ್ದಾಗಿ ಅಂತ. ಕನಿಷ್ಠ ಪಕ್ಷ 60,000 ಲೀಡ್ನಲ್ಲಿ ಅಂತರದಲ್ಲಿ ಗೆಲ್ತು. ವರುಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ಮ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರಬೇಕಲ್ವಾ ಪಟೇಲ್ರೆ? ನೀವೆಲ್ಲ 60,000 ಲೀಡ್ ಗೆಲ್ಲಿಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ, ನಾನು ಅವೆಲ್ಲ ಹೇಳಕ್ ಹೋಗಲ್ಲ. ದೇವೇಗೌಡರು ಪಾಪ ಮಾತೆತ್ತಿದ್ರೆ ಎಲ್ಲಿ. ಓಕೆ, ಇದು ಬಹಳ ಮುಖ್ಯವಾಗಿ ಮೈಸೂರಿಗಿಂತ ಹೆಚ್ಚಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣೆ ಬಗ್ಗೆ ಮಾತಾಡಿದ್ದು. ವರುಣ ಅದಕ್ಕೆ ಬರುತ್ತೆ. ಅಂದರೆ ಈ ಕಾನ್ಸ್ಟಿಟ್ಯೂನ್ಸಿ ಹೆಂಗೆ ಅಂತಂದರೆ, ಕೆಲವೊಮ್ಮೆ ಈಗ ಶಿರಾ ವಿಧಾನಸಭಾ ಕ್ಷೇತ್ರ ಇದೆ, ತುಮಕೂರು ಜಿಲ್ಲೆಗೆ ಬರುತ್ತೆ ಅದು. ಆದರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಶಿರಾ ಬರುತ್ತೆ. ಹಾಗೆ ಇರುವಂಥದ್ದು ಇಲ್ಲಿ ಉತ್ತರ ಕನ್ನಡ ಲೋಕಸಭಾ ವ್ಯಾಪ್ತಿಗೆ ಬಂದದ್ದು. KR ನಗರ, ಈ ಥರ KR ಪೇಟೆ, KR ನಗರ ಇದೆಲ್ಲ ಬಂದಂಗೆ ಇಲ್ಲಿ ಹೇಳೋದಕ್ಕೆ ಮುಖ್ಯ ಕಾರಣ ಇದೆ. ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲಿ 5,68,537 ಮತಗಳನ್ನು ಪಡೆದರೆ, ಧ್ರುವನಾರಾಯಣ ಅವರು 5,66,727 ಮತಗಳು, 46.6% ಮತ್ತು 44.7%, ಕೇವಲ 1% ಮತಗಳ ಅಂತರದಲ್ಲಿ ಆ ಕಡೆ ಈ ಕಡೆ ಆಗಿದ್ದು. ಚಾಮರಾಜನಗರವನ್ನು ಗೆದ್ದು ಬಿಟ್ಟರೆ ಜೊತೆಗೆ ಮೈಸೂರನ್ನು ಗೆಲ್ಲುವಂಥ ಪ್ರಯತ್ನಗಳನ್ನು ಮಾಡಿದರೆ, 2 ಕ್ಷೇತ್ರ ಬಂದರೆ ತನ್ನ ತವರು ಕ್ಷೇತ್ರ ಬಹಳ ಸೇಫ್ ಆಯಿತು ಅನ್ನುವಂಥ ಹೇಳಿಕೆಯನ್ನು ಇಲ್ಲಿ ಗಮನದಲ್ಲಿಟ್ಟು. ಅಧಿಕಾರದಲ್ಲಿ ಇರಬೇಕಾ ಬೇಡವಾ, ಇದು ಬಹಳ ಇಂಟ್ರೆಸ್ಟಿಂಗು. ನಾನು ಅಧಿಕಾರದಲ್ಲಿ ಇರಬೇಕು ಅಂತಂದ್ರೆ 60,000 ಲೀಡ್ನಲ್ಲಿ ಗೆಲ್ಸಿ ಇಲ್ಲಿನ ಅಭ್ಯರ್ಥಿಯನ್ನ, ಆಗ ಯಾರು ನನ್ನನ್ನು ಟಚ್ ಮಾಡೋಕ್ಕಾಗಲ್ಲ. ನೇರವಾಗಿ ಹೇಳ್ಬಿಟ್ರು ಸಿದ್ದರಾಮಯ್ಯನವರು. ಇನ್ನು ಚರ್ಚೆ ಶುರುವಾಗುತ್ತೆ. ಹಂಗಾದ್ರೆ ಇನ್ ಕೇಸ್ ಅಲ್ಲಿ ಸೋತು ಬಿಟ್ರೆ ಅಭ್ಯರ್ಥಿ ಅಥವಾ ಕಡಿಮೆ ಲೀಡ್ ಬಂದ್ಬಿಟ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬಿಡ್ತಾರಾ? ಹಾಗಾದ್ರೆ ಆ ಸೂಚನೆಯ ಆಧಾರದ ಮೇಲೆನೆ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆ ಕೊಟ್ರ? ಈಗ ಇದೇ ವಿಚಾರವನ್ನು ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಹತ್ರ ಕೇಳಿದ್ರೆ ಯಾವ ವಿಚಾರ ಬರುತ್ತೆ ನೋಡಿ. ನಾನು ಕಳೆದ ಬಾರಿ ಒಕ್ಕಲಿಗ ಸಮುದಾಯದ ಹತ್ರ ಕೇಳಿದೆ, ನನಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ನಾವು ವೋಟ್ಗಳನ್ನು ಪಡೆಯೋದಕ್ಕೆ ಈ ರೀತಿ ಹೇಳಿಕೆಗಳನ್ನು ಕೊಡ್ತೀವಿ, ಆಮೇಲೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳ್ಬೋದು. ಒಂದು ಆಮೇಲೆ ಒಂದು ಇಮೋಷ್ನಲಿ ಒಂದು ದಾಳ ಉರುಳಿಸೋದು ಇದೆಯಲ್ಲ, ಇದು ಭಾಳ ಅದ್ಭುತವಾಗಿರುತ್ತೆ. ಈ ದೇವೇಗೌಡದೊಂದು ಸ್ಟೈಲ್ ಇದೆ, ಸಾಧಾರಣವಾಗಿ ಹೇಳೋದಿದೆ. ನಾನು ತುಂಬ ಜನರ ಹತ್ರ ಕೇಳಿದ್ದೀನಿ ಆ ಥರ. ದೇವೇಗೌಡರು ಈ ಥರ ಒಂದು ಕೈ ಮುಕ್ಕೊಂಡು ಹೋಗ್ಬಿಡ್ತಾರೆ. ಈ ಒಕ್ಕಲಿಗ ಸಮುದಾಯಗಳು ಜಾಸ್ತಿ ಇರೋ ಕಡೆ ಅವ್ರದ್ದೊಂದು ಕೈ ಮುಗಿಯೋ ಸ್ಟೈಲ್ ಇದೆ, ಒಂಥರ ಬೆರಳಲ್ಲಿ ಹಿಂಗೆ ಮಾಡಿ ಕೈ ಮುಗಿಯೋ ಸ್ಟೈಲ್. ಅದೇನೋ ಎಷ್ಟೇ ಒಂದು ವೇಳೆ ಕೋಪ ಇದ್ದರೂ ಕೂಡ ಅವರೇ ಹೇಳ್ಬಿಡ್ತಾರೆ, ದೇವೇಗೌಡರು ಹೇಳೋದು ಹಿಂಗೆ ಇಲ್ಲ, ಹಿಂಗೊಂದು ಕೈ ಮುಕ್ಕೊಂಡು ಹೋದರೆ
ಏನೋ ಮುದುಕ ಬಂದಿದ್ದ ಒಂದು ಹಾಕ್ಬಿಡೋಣ ಅಂತ ಹಾಕ್ಬಿಡ್ತಾರೆ ಅಂತ ಆ ಥರ ಅಂದರೆ ಅಲ್ಲಿ ತನಕ ಹೋಗ್ಬಿಡ್ತಾರೆ ಅಂತ ಅವರು ದೇವೇಗೌಡರು ಹೇಳೋದು. ಈ ಒಕ್ಕಲಿಗರ ವಿಚಾರ ಮಾತನಾಡ್ತಾ ಇದ್ವಿ. ಇದೇ ಅಸ್ತ್ರವನ್ನ ಮತ್ತೊಮ್ಮೆ ಬಳಕೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆ ಸುದ್ದಿ ಕಡೆ ಗಮನ ಕೊಡೋಣ. ಮಂಡ್ಯದಲ್ಲಿ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಇವತ್ತು ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ರು ಸ್ಟಾರ್ ಚಂದ್ರು ಅವರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಉಪಸ್ಥಿತರಿದ್ರು. ಆ ರೋಡ್ ಶೋ ಏನ್ ನಡೀತು ಆ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ ಆದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡೋ ಸಂದರ್ಭದಲ್ಲಿ ಬಳಕೆಯಾಗಿದ್ದು ಮತ್ತದೇ ಒಕ್ಕಲಿಗ ಅಸ್ತ್ರ. 8 ಮಂದಿ ರಾಜ್ಯದಲ್ಲಿ 8 ಮಂದಿ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ನೀಡಿದ್ದೇವೆ. ನನ್ನ ನೋಡಿ ಮಂಡ್ಯದಲ್ಲಿ ಅಧಿಕ ಸೀಟನ್ನ ಕೊಟ್ಟಿದ್ದೀರಿ. ನಿಮ್ಮ ನಿರೀಕ್ಷೆ ಹುಸಿಯಾಗಲ್ಲ. ಮತ್ತೆ ಸಿಎಂ ಕುರ್ಚಿ ಕಡೆಗೇನೆ ಟಾರ್ಗೆಟ್. ಆ ಕಡೆ ಸಿದ್ದರಾಮಯ್ಯ ಅವರು, ಈ ಕಡೆ ಡಿ ಕೆ ಶಿವಕುಮಾರ್ ಅವರು. ಒಕ್ಕಲಿಗರು ಓಟ್ ಹಾಕಿದ್ರೆ ನಾನು ಸಿಎಂ ಆಗ್ತೀನಿ ಅಂತ ಹೇಳಿ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿಯಾಗಿ ಉಳಿಬೇಕು ಮುಂದುವರಿಬೇಕು ಅಂತಂದ್ರೆ ಮೈಸೂರು ಭಾಗದಲ್ಲಿ ಅದರಲ್ಲೂ ವರುಣಾ ಕ್ಷೇತ್ರದಲ್ಲಿ ಹೆಚ್ಚಿಗೆ ಮತ ನೀಡಿ. ಅಹಿಂದ ಮತಗಳು ಮತ್ತು ನೋಡಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಇರುವಂಥದ್ದು ಅಹಿಂದ ಮತಗಳೇ. ದಲಿತ ಮತಗಳು, ಆಮೇಲೆ ಮುಸ್ಲಿಂ ಮತಗಳು, ಆಮೇಲೆ ಹಿಂದುಳಿದ ವರ್ಗ ಅಹಿಂದ ಮತಗಳು. ಇದರ ಜೊತೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಬಂದ್ಬಿಟ್ರೆ, ಲಿಂಗಾಯತ ಕಳೆದ ಬಾರಿ ಯಡಿಯೂರಪ್ಪ ಕಾರಣಕ್ಕಾಗಿ ಸ್ವಲ್ಪ ಜಾಸ್ತಿ ಬಂದಿತ್ತು. ಆಮೇಲೆ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕಾಗಿ 5ರಿಂದ 6% JDSನಿಂದ ಬಂದಿತ್ತು. ಈಗಲೂ ಅಷ್ಟೇ ಅದೇ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಒಂದು ವೇಳೆ ಎರಡೂ ಕಡೆಯಿಂದ ಕೂಡ ಇದೇ ರೀತಿಯಲ್ಲಿ ಅವರಿಗೆ ಲಾಭ ಆದರೆ ಖಂಡಿತವಾಗ್ಲೂ ನೀವೆಷ್ಟೇ ಹೇಳಿ, ಈ ಉತ್ತರ ಭಾರತದ ರಾಜ್ಯಗಳು ಹೇಗೆ ಅಂತಂದರೆ ಅಲ್ಲಿ ಚಿಕ್ಕ ಚಿಕ್ಕ ಜಾತಿಗಳಿಂದ ಕೂಡಿದಂಥ ಎಲೆಕ್ಷನ್ ಹಿಂದುತ್ವದ ಅಡಿಯಲ್ಲಿ. ಇಲ್ಲಿ ಹಾಗಲ್ಲ, ಜಾತಿಗಳೇ ಬಹಳ ದೊಡ್ಡದಾಗಿರುತ್ತೆ. ಡಿ ಕೆ ಶಿವಕುಮಾರ್ ಮಾತನಾಡಿದಾರೆ, ಮಾತನ್ನು ಕೇಳಿಸ್ಕೊ. ಕುಮಾರಸ್ವಾಮಿಗೆ ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ನಾನು ಬಂದಿದ್ದೆ. ಕುಮಾರಸ್ವಾಮಿ ಅವರು ಅಧಿಕಾರನ ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವರ ಜೊತೆ ಇವತ್ತು ನಂಟಸ್ತನವನ್ನ ಬೆಳೆಸ್ಕೊಂಡು ತಪ್ಪಾಡಿ ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಅಂತ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ, 6 ಜನ ಮಹಿಳೆಯರಿಗೆ ಕೊಟ್ಟಿದ್ದೇವೆ. ನಾನು ಅಧ್ಯಕ್ಷ ಆದ ಮೇಲೆ ಇಂಥ ಒಂದು ದೊಡ್ಡ ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇವೆ. ಇವತ್ತು ನಾನು ಹೇಳೋದಿಷ್ಟೇ, ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟನ್ನು ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನಿಮ್ಮ ಆಸೆ ಇದು ತಾವು ಚಿಂತೆ ಮಾಡೋದು ಬೇಡ. ಅವರು ನಾನು ಮೋಸ ಮಾಡಿದೆ, ಕಿರುಕುಳ ಕೊಟ್ಟೆ ಅಂತ ಹೇಳ್ತಿದ್ರು. ನಾ ಕಿರುಕುಳ ಕೊಟ್ಟಿದ್ರೆ ಯಾವತ್ತೇ ರಾಜೀನಾಮೆನೆ ಕೊಡ್ಬೋದು, ಬಿಜೆಪಿ ಜೊತೆ ಸೇರ್ಕೋಬಹುದಾಗಿತ್ತು. ಅಧಿಕಾರವನ್ನ ಕೊನೆಯವರೆಗೂ ಕೂಡ ಅಧಿಕಾರವನ್ನ ಕೊಟ್ಟ ಯೋಗಕ್ಕಿಂತ ಯೋಗಕ್ಷೇಮ ಮುಖ್ಯ ಅಂತೆ. ಹಂಗೆ ಕೊಟ್ಟಂತ ಅಧಿಕಾರನ ಅವ್ರ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ. ಈಗ ಮಂಡ್ಯನೇ ಇವತ್ತು ಮಂಡ್ಯದ ಬಗ್ಗೆ ಮಾತಾಡ್ತಾರೆ. ರಾಮನಗರ ನನ್ನ ಕರ್ಮಭೂಮಿ, ಅವನ MP ಮಾಡ್ತು, MP 2 ಸತಿ MP ಮಾಡ್ತು, ತಂದೆನ MP ಮಾಡ್ತು, ಮುಖ್ಯಮಂತ್ರಿ ಮಾಡ್ತು, ಪ್ರಧಾನಮಂತ್ರಿ ಮಾಡ್ತು. ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಇವತ್ತು ಮಂಡ್ಯ ಸ್ವಾಭಿಮಾನ, ನನ್ನ ಭೂಮಿ ನನ್ನ ಪಾರತಿ ಅಂತೇಳಿ ಬಂದಿದ್ದಾರೆ. ನಾನು ಕೇಳೋದಿಷ್ಟೇ, ನನ್ನ ಭೂಮಿ ಅಂತ ಇವತ್ತು ಬಂದಿದ್ದಾರೆ. ಅಲ್ಲ ಸ್ವಾಮಿ, ನೀವು ಹುಟ್ಟೂರು ಒಂದ್ ಕಡೆ ಮಂಡ್ಯ ಆಯ್ತು, ಇದು ಹಾಸನ ಆಯ್ತು. ಈಗ ನೆಕ್ಸ್ಟ್ ರಾಮನಗರಕ್ಕೆ ಬಂದ್ರಿ, ರಾಮನಗರದಲ್ಲೇ ಮುಗೀತು. ಈಗ ನೆಕ್ಸ್ಟ್ ಬಂದು ಇಲ್ಲಿಗೆ ಬರ್ತಾ ಇದೀರಿ. ರಾಮನಗರ ಜನಕ್ಕೆ ಏನ್ ಹೇಳ್ತಾ ಇದೀರಿ? ಯಾರು ನಿಮ್ಗೆ ಊಟ ಕೊಟ್ರು, ಯಾರು ರಾಜಕೀಯವಾಗಿ ಬೆಳೆಸಿದ್ರು ಅವ್ರ ಬಗ್ಗೆನೇ ನಿಮ್ಗೆ ಅನುಕಂಪ ಇಲ್ಲ. ಒಂದ್ ಕಡೆ ನಿಮ್ಮ ಬಾಮೈದನ್ ತೆಗೆದುಕೊಂಡೋಗಿ ಬಿಜೆಪಿಗೆ ನಿಲ್ಸಿದ್ದೀರಿ. ನಾನು ಮಂಡ್ಯದ ಸ್ವಾಭಿಮಾನ ಮತದಾರ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ವೆಂಕಟರಮಣೇಗೌಡರಲ್ಲ ಕ್ಯಾಂಡಿಡೇಟ್, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕ್ಯಾಂಡಿಡೇಟ್. ಇದನ್ನ ಗಮನದಲ್ಲಿ ಇಟ್ಕೊಂಡು ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ನಾನು ಚಲುವರಾಯಸ್ವಾಮಿ ಹಾಸನ್ಗೆ ಹೋಗಿದೆ. ಈ ಬಾರಿ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಗೆಲ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ 4ನೇ ಬಾರಿಗೆ ಸುರೇಶ್ ಅವರು ಗೆದ್ದರೆ ಗೆಲ್ತಾರೆ.